ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು 7 ಮಿನಿಟ್ಸ್ ಕ್ಲಾಸಸ್. ಸೊ ಕಂಪ್ಯೂಟರ್ ಟೀಚರ್ ರಿಲೇಟೆಡ್ ಹಾಗೆ ಕೆಸೆಟ್ ನೆಟ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಕೆಲವು ಲೆಕ್ಚರ್ ಸೀರೀಸನ್ನು ಮಾಡ್ತಾಯಿದ್ದೆ. ಆಪ್ರೇಟಿಂಗ್ ಸಿಸ್ಟಮ್ ಎಸ್ಪೆಷಲಿ ಮಾತಾಡ್ತಾ ಇದ್ದೆ. ಕೆಲವರು ರೆಗ್ಯುಲರಾಗಿ ಫಾಲೋ ಮಾಡ್ತಾಯಿದ್ರಿ, ಕಳಿಸಿರೋ ಕ್ವೆಶನ್ಗೆ ಆನ್ಸರ್ ಕೂಡ ಮಾಡ್ತಾಯಿದ್ರಿ. ನೋಡಿ ತುಂಬ ಖುಷಿ ಆಯಿತು. ಎಫ್ ಲಾಸ್ಟ್ ಒಂದು ವಾರದ ಹಿಂದ್ಗಡೆ ಕೆಲವು ಕ್ವೆಶನ್ಸ್ ಹಾಕಿದ್ದೆ. ಓಕೆ, ಸೊ ಅದಾದಮೇಲೆ ಮತ್ತೆ ಕೆಲವು ಕ್ವೆಶನ್ಸನ್ನು ಹಾಕಿದ್ದೆ. ಸೊ ಇವತ್ತು 1 by 1 ಆ ಕ್ವೆಶನ್ಗೆ ಸರಿಯಾದ ಆನ್ಸರ್ ಏನು ಅಂತ ಡಿಸ್ಕಷನ್ ಮಾಡೋಣ. ಸೊ ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತಿದೆ, ಬಟ್ ಸ್ಟಿಲ್ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಪೂರ್ತಿ ಕಂಪ್ಲೀಟ್ ವಿಡಿಯೋ ನೋಡ್ಕೊಂಡ್ಬಿಟ್ಟು ಏನಾದರೂ ಎಕ್ಸ್ಟ್ರಾ ಪಾಯಿಂಟ್ ಅಂತ ಅನಿಸಿದರೆ ನೀವು ನೋಟ್ ಮಾಡ್ತಾ ಹೋಗಿ. The first question you can see, the primary objective of multitasking operating system is to ಅಂತ ಕ್ವಶನ್ ಕೇಳಿದರೆ. ಸೊ ಮಲ್ಟಿಟಾಸ್ಕಿಂಗ್ ಓ ಎಸ್ನ ಪ್ರೈಮರಿ ಆಬ್ಜೆಕ್ಟಿವ್ ಅಂದರೆ ಮೂಲ ಉದ್ದೇಶ ಏನು ಅಂತ ಕ್ವಶನ್ ಇದು. ಸೊ ಇಲ್ಲಿ ಆಪ್ಷನ್ಸ್ ನೋಡ್ತಾ ಹೋಗೋದಾದರೆ ರೆಡ್ಯೂಸ್ ರ್ಯಾಮ್ ಯೂಸೇಜ್ ಅಂತ ಇದೆ, ಇಂಪ್ರೂವ್ ಯೂಸರ್ ರೆಸ್ಪಾನ್ಸಿವ್ನೆಸ್ ಅಂತ ಇದೆ, ಇನ್ಕ್ರೀಸ್ ಹಾರ್ಡ್ ಡಿಸ್ಕ್ ಕೆಪಾಸಿಟಿ ಅಂತ ಇದೆ, ಎಲಿಮಿನೇಟ್ ಕಂಟೆಕ್ಸ್ಟ್ ಸ್ವಿಚಿಂಗ್ ಅಂತ ಇದೆ. ಸೊ ನಿಮಗೊಂದು ಸಜೆಷನ್ ಮಾಡ್ತೀನಿ ನಾನು. ಈಗ ಓದಿರಬೇಕಾದ್ರೆ ಮಲ್ಟಿ ಟಾಸ್ಕಿಂಗ್ ಅಂದರೆ ಏನು, ಮಲ್ಟಿ ಯೂಸರ್ ಅಂದರೆ ಏನು, ಓಕೆ, ಮಲ್ಟಿ ಪ್ರೋಗ್ರಾಮಿಂಗ್ ಅಂದರೆ ಏನು, ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಈ ಎಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಕ್ಲಾರಿಟಿ ನಮಗಿರುತ್ತೆ. ಬಟ್ ಎಕ್ಸಾಮಲ್ಲಿ ಕೂತಾಗ ಇವೇ ಎರಡು ಕ್ವಶನ್ಗಳು ಕನ್ಫ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಮಲ್ಟಿ ಟಾಸ್ಕಿಂಗ್ ಮೇಲೆ ಕ್ವಶನ್ ಇರುತ್ತೆ, ಅಥವಾ ಒಂದು ಯಾವುದೋ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಕೆಳಗಡೆ 4 ಆಪ್ಷನ್ನಲ್ಲಿ ಇದಕ್ಕೆ ಸರಿಯಾದ ಆನ್ಸರು ಮಲ್ಟಿ ಟಾಸ್ಕಿಂಗ್ ಆಗುತ್ತಾ ಮಲ್ಟಿ ಪ್ರೋಗ್ರಾಮಿಂಗ್ ಆಗುತ್ತಾ, ಈ ರೀತಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಕಾನ್ಸೆಪ್ಟ್ ಓದಬೇಕಾದ್ರೆ ಅದ್ರ ಬಗ್ಗೆ ತುಂಬ ಕ್ಲಾರಿಟಿ ಇರಬೇಕು, ಮತ್ತೆ ಕನ್ಫ್ಯೂಸ್ ಆಗೋ ಥರ ಇರಬಾರ್ದು. ನೀವು ಮಲ್ಟಿ ಟಾಸ್ಕಿಂಗ್ ಅಂತ ಹೇಳಿದ್ದಾರೆ. ಮಲ್ಟಿ ಟಾಸ್ಕಿಂಗ್ ಅಂದರೆ ಸೊ ನಂಬರ್ ಆಫ್ ಪ್ರಾಸೆಸಸ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಲೆಟ್ಸ್ ಸೇ ದೀಸ್ ಆರ್ 2 processes, ದೋಸ್ ಆರ್ ಆಲ್ರೆಡಿ ಸ್ಟಾರ್ಟೆಡ್ ಎಕ್ಸಿಕ್ಯೂಟಿಂಗ್ ಇಂಟು ಸಿ ಪಿ ಯು. ಬಟ್ ಸಿ ಪಿ ಯು ಏನು ಮಾಡುತ್ತೆ ಅಂದರೆ ಒಂದು ಪ್ರಾಸೆಸನ್ನು ತೊಗೊಂಡು ಎಕ್ಸಿಕ್ಯೂಟ್ ಮಾಡುತ್ತೆ. ಇಟ್ ವಿಲ್ ಅಲೋಕೇಟೆಡ್ ಟೈಮ್ ಫಾರ್ ಎವ್ರಿ ಪ್ರಾಸೆಸ್, ಒಂದು ಲಿಮಿಟೆಡ್ ಟೈಮನ್ನು ಅಲಾಟ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಎಕ್ಸಿಕ್ಯೂಟ್ ಆದರೆ ಓಕೆ, ಆಗಲಿಲ್ಲ ಅಂದರೆ ವಾಪಸ್ಸು ತೆಗೆದು ಕ್ಯೂವಲ್ಲಿ ಇಡುತ್ತೆ. ನೆಕ್ಸ್ಟ್ ಪ್ರಾಸೆಸನ್ನು ಸಿ ಪಿ ಯುಗೆ ತೊಗೊಳುತ್ತೆ. ಅದರಷ್ಟು ವಿದಿನ್ ಎ ಟೈಮಲ್ಲಿ ಕಂಪ್ಲೀಟ್ ಆದರೆ ಓಕೆ, ಆಗಲಿಲ್ಲ ಅಂದರೆ ಮತ್ತೆ ವಾಪಸ್ ತಂದು ಕ್ಯೂವಲ್ಲಿ ಇಡುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಮಲ್ಟಿ ಟಾಸ್ಕಿಂಗ್. ಓಕೆ, ಸೊ ಈಗ ಇದ್ರ ಮೀನಿಂಗ್ ಏನಂದರೆ, ಲೆಟ್ಸ್ ಸೇ ದೇರ್ ಆರ್ ನಂಬರ್ ಆಫ್ ಸ್ಟೂಡೆಂಟ್ಸ್ or number of person they are waiting for something, okay, and the person or someone they were waiting, he is already busy serving these student. let's say ಇವರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಒಬ್ರು ಯಾರೋ ಫ್ಯಾಕಲ್ಟಿ ಇವರು ಡೌಟ್ ಸಾಲ್ವ್ ಮಾಡಲಿಕ್ಕೆ ನಿಂತಿದ್ದಾರೆ. ಸೊ ಇವರು 1 by 1 ಕ್ಯೂವಲ್ಲಿ ಬಂದಿದ್ದಾರೆ, ಇಲ್ಲಿ ಫ್ಯಾಕಲ್ಟಿ ನಿಂತ್ಕೊಂಡಿದ್ದಾರೆ. ಸೊ ಫ್ಯಾಕಲ್ಟಿ ಏನು ಮಾಡ್ತಾರೆ ಅಂದರೆ ಈ ಸ್ಟೂಡೆಂಟ್ಸ್ಗೆ 2 ನಿಮಿಷ ಟೈಮ್ ಅಲಾಟ್ ಮಾಡಿ ಈ ಸ್ಟೂಡೆಂಟ್ ಇರೋ ಎಲ್ಲ ಡೌಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಒಂದು ವೇಳೆ ವಿದಿನ್ 2 minutes ಅಥವಾ 2 ನಿಮಿಷದಲ್ಲೇ ಅವ್ನ ಪ್ರಾಬ್ಲಮ್ ಸಾಲ್ವ್ ಆದರೆ ಓಕೆ. ಇದರರ್ಥ 2 ನಿಮಿಷ ಫುಲ್ ತೊಗೊಳ್ಳೇಬೇಕು ಅಂತಲ್ಲ, ಅವ್ನ ಪ್ರಾಬ್ಲಮ್ 1 ನಿಮಿಷದಲ್ಲಿ ಸಾಲ್ವ್ ಆಗೋ ಥರ ಇದ್ದರೆ 1 ನಿಮಿಷದಲ್ಲಿ ಸಾಲ್ವ್ ಆಗುತ್ತೆ. ಒಂದು ವೇಳೆ 2 ನಿಮಿಷದಲ್ಲಿ ಸಾಲ್ವ್ ಆಗೋ ಥರ ಇದ್ದರೆ 2 ನಿಮಿಷ ತೊಗೊಳ್ತಾರೆ, ಸಾಲ್ವ್ ಆಗುತ್ತೆ. ಒಂದು ವೇಳೆ ಅವ್ರಿಗೆ 3 ನಿಮಿಷ ಬೇಕಾಗಿದ್ದರೆ 2 ನಿಮಿಷ ಮಾತ್ರ ಇವ್ರಿಗೆ ಕೊಟ್ಟು ನೆಕ್ಸ್ಟ್ ಇನ್ನೊಬ್ಬರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಹೋಗ್ತೀವಿ. ಇದೇ ರೀತಿ 1 by 1 ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಮಲ್ಟಿ ಟಾಸ್ಕಿಂಗಲ್ಲಿ ಏನಾಗುತ್ತೆ ಮೇನ್ಲಿ ಅಂದರೆ ಎಲ್ಲರಿಗೂ ಆದಷ್ಟು ಟೈಮ್ ಸಿಗೋ ಥರ ಪ್ರಾಸೆಸ್ಗಳು ಎಕ್ಸಿಕ್ಯೂಟ್ ಆಗ್ತಾ ಸಿ ಪಿ ಯುಯಿಂದ ಹೊರಗಡೆ ಹೋಗ್ತಾ ಇದೇ ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ನಾವು ಏನು ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ರೆಸ್ಪಾನ್ಸ್ ಟೈಮ್ ಅಂದರೆ ಎಲ್ಲರಿಗೂ ರೆಸ್ಪಾನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಇಂಪ್ರೂವ್ ಯೂಸರ್ ರೆಸ್ಪಾನ್ಸಿವ್ನೆಸ್. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, next question you can say, in a single core multitasking system how many tasks execute at the same time. ಸೊ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾವು ರೆಗ್ಯುಲರ್ ಪಿ ಸಿಗಳೇನು ಯೂಸ್ ಮಾಡ್ತೀವಿ ಮನೆಯಲ್ಲಿ, ಸೊ ನಮಗೇನು ಅನಿಸುತ್ತೆ ಅಂದರೆ ಒಂದೇ ಟೈಮಲ್ಲಿ ಮಲ್ಟಿಪಲ್ ವರ್ಕ್ ಕಂಪ್ಲೀಟ್ ಆಗ್ತಾ ಇರುತ್ತೆ ಅಂತ ಅನಿಸುತ್ತೆ. ಸೊ ನೀವು ರಿಯಲಾಗಿ ಇನ್ ಡೆಪ್ತ್ ನೋಡೋದಾದರೆ ಒಂದು ಸಿ ಪಿ ಯು ಒಂದು ಟೈಮಿಗೆ ಮ್ಯಾಕ್ಸಿಮಮ್ ಒಂದು ಪ್ರಾಸೆಸನ್ನು ಮಾತ್ರ ರನ್ ಮಾಡುತ್ತೆ. ಸೊ a single CPU cannot run multiple processes at a time. ಒಂದು ವೇಳೆ ಆ ರೀತಿ ನಡೀತಾ ಇದ್ದರೆ ಯೂಶಲಿ ಒಂದು ಸಿ ಪಿ ಯು ಇರೋದಿಲ್ಲ ನಿಮ್ಮ ಹತ್ರ. ದೇರ್ ಮೇ ಬಿ ಮಲ್ಟಿ ಕೋರ್ ಪ್ರಾಸೆಸರ್ಸ್, ಡುವೆಲ್ ಕೋರ್, ಆಕ್ಟಾ ಕೋರ್, ಹೆಕ್ಸಾ ಕೋರ್, ಈ ರೀತಿ
ಕೋರ್ ಈಸ್ ಅ ಬೇಸಿಕ್ ಕಂಪ್ಯೂಟೇಷನಲ್ ಯೂನಿಟ್, ಅದಕ್ಕೆ ನಾವು ಕೋರ್ ಅಂತ ಕರಿತೀವಿ. ಸೊ ಒಂದೇ ಕೋರ್ ಇದ್ದರೆ ಓಕೆ, ಮಲ್ಟಿಪಲ್ ಕೋರ್ಸ್ ಇದ್ದರೆ ಮಲ್ಟಿಪಲ್ ಟಾಸ್ಕ್ ಆಬ್ವಿಯಸ್ಲಿ ಮಾಡುತ್ತೆ. ಬಟ್ ಯೂಶ್ವಲಿ ಒಂದು ಸಿ ಪಿ ಯು ಒಂದು ಪ್ರಾಸೆಸನ್ನು ಕಂಪ್ಲೀಟ್ ಮಾಡುತ್ತೆ, ಆದರೂ ಕೂಡ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ ನಾವು. ಸೊ ಒಂದೇ ಸಿ ಪಿ ಯು ಒಂದೇ ಪ್ರಾಸೆಸ್ ರನ್ ಮಾಡಿದರೂ ಕೂಡ ಮಲ್ಟಿ ಟಾಸ್ಕಿಂಗ್ ಯಾಕೆ ಕರಿತೀವಿ ಅಂದರೆ, ಮಲ್ಟಿಪಲ್ ಪ್ರಾಸೆಸ್ ಕೂಡ ರನ್ ಆಗುತ್ತೆ, ಬಟ್ ಎವ್ರಿ ಪ್ರಾಸೆಸ್ ರನ್ ಆದ ತಕ್ಷಣ ಅದು ಸ್ವಿಚ್ ಆಗ್ತಾ ಇರುತ್ತೆ. ಲೆಟ್ಸೇ ಇಲ್ಲಿ P1, P2, P3, P4 ಈ ರೀತಿ ಪ್ರಾಸೆಸಸ್ ಇದೆ ಅಂದ್ಕೊಳ್ಳಿ. P1 ಸಿ ಪಿ ಯು ಅಲ್ಲಿದೆ, ಸ್ವಲ್ಪ ಹೊತ್ತು ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ P1 ಇಲ್ಲಿ ವೇಟ್ ಮಾಡುತ್ತೆ. ಸೊ ಅವಾಗ P2 ಇನ್ಸೈಡ್ ಹೋಗುತ್ತೆ, ಸ್ವಲ್ಪ ಹೊತ್ತು ಎಕ್ಸಿಕ್ಯೂಟ್ ಆಗುತ್ತೆ, ಮತ್ತು P2 ವೇಟಿಂಗಲ್ಲಿ ಬರುತ್ತೆ. P3 ಸಿ ಪಿ ಯುಗೆ ಹೋಗುತ್ತೆ, ಸ್ವಲ್ಪ ಹೊತ್ತು ಎಕ್ಸಿಕ್ಯೂಟ್ ಆಗುತ್ತೆ, ಆಮೇಲೆ ಕ್ಯೂಗೆ ಬರುತ್ತೆ P4. ಸೊ ಇದೇ ರೀತಿ 1 by 1 ಸಿ ಪಿ ಯುಯಿಂದ ತೆಗೆದು ಮತ್ತೆ ವಾಪಸ್ ಕಳಿಸ್ತೀವಿ ರೆಡಿ ಕ್ಯೂಗೆ. ಈ ಸಿ ಪಿ ಯುಯಿಂದ ತೆಗೆದು ವಾಪಸ್ ರೆಡಿ ಕ್ಯೂಗೆ ಕಳಿಸೋದಕ್ಕೆ ನಾವು ಕಂಟೆಕ್ಸ್ಟ್ ಸ್ವಿಚಿಂಗ್ ಅಂತ ಕರಿತೀವಿ. ಕಂಟೆಕ್ಸ್ಟ್ ಸ್ವಿಚಿಂಗ್ ಅಂತ ಕರಿತೀವಿ. ಓಕೆ, ಸೊ ಅಷ್ಟರಲ್ಲಿ ಅದು ಕಂಪ್ಲೀಟ್ ಆಗಿದ್ದರೆ ಸಿ ಪಿ ಯುಯಿಂದ ಹೊರಗಡೆ ಕೂಡ ಹೋಗ್ಬೋದು. ಬಟ್ ಕ್ವೆಶನ್ ಏನಿದೆ, ಇನ್ ಸಿಂಗಲ್ ಕೋರ್ ಮಲ್ಟಿ ಟಾಸ್ಕಿಂಗ್ ಸಿಸ್ಟಮ್ ಹೌ ಮೆನಿ ಟಾಸ್ಕ್ ಎಕ್ಸಿಕ್ಯೂಟ್ ಅಟ್ ದ ಸೇಮ್ ಟೈಮ್? ಇಟ್ ಈಸ್ ಆಲ್ವೇಸ್ ಒನ್. ಯು ಪ್ಲೀಸ್ ರಿಮೆಂಬರ್ ದಿಸ್. ಒಂದು ಕೋರ್ ಇದ್ದರೆ ಒಂದು ಪ್ರಾಸೆಸನ್ನು ಮಾತ್ರ ಒಂದು ಟೈಮ್ಗೆ ರನ್ ಮಾಡಲಿಕ್ಕೆ ಸಾಧ್ಯ. ಮಲ್ಟಿಪಲ್ ಪ್ರಾಸೆಸ್ ರನ್ ಮಾಡ್ತಾ ಅನಿಸಿದ್ರು ಕೂಡ ರನ್ ಆಗ್ತಾ ಇರೋದಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ಏನಾಗ್ತಾ ಇರುತ್ತೆ, ಕಂಟೆಕ್ಸ್ಟ್ ಸ್ವಿಚ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಕಾನ್ಸೆಪ್ಟ್ ಎನೇಬಲ್ಸ್ ಮಲ್ಟಿ ಟಾಸ್ಕಿಂಗ್? ಯಾವ ಕಾನ್ಸೆಪ್ಟು ಮಲ್ಟಿ ಟಾಸ್ಕನ್ನು ಹೇಳುತ್ತೆ? ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್, ಇದ್ರ ಬಗ್ಗೆ ಕ್ಲಿಯರಾಗಿ ನಾನು ವಿಡಿಯೋ ಮಾಡಿದ್ದೆ. ಮಲ್ಟಿ ಟಾಸ್ಕಿಂಗ್ ಮೇಲೆ ಕೂಡ ಮಾಡಿದ್ದೀನಿ, ಮಲ್ಟಿ ಪ್ರೋಗ್ರಾಮಿಂಗ್ ಮೇಲೆ ಕೂಡ ಮಾಡಿದ್ದೀನಿ. ಅವುಗಳನ್ನು ಒಂದು ಸಲ ನೋಡ್ಕೊಂಡು ಬಂದರೆ ಒಳ್ಳೆಯದು. ಇಲ್ಲಿ ಎರಡನೇ ಆಪ್ಷನ್ ಟೈಮ್ ಸ್ಲೈಸಿಂಗ್, ಟೈಮ್ ಕ್ವಾಂಟಮ್. ಸೊ ಯಾವಾಗ ಟೈಮ್ ರಿಲೇಟೆಡ್ ಬರುತ್ತೋ ಯೂಶ್ವಲಿ ಅದು ಮಲ್ಟಿ ಟಾಸ್ಕಿಂಗ್. ಇನ್ನೊಂದು ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಇದೆ, ಟೈಮ್ ಶೇರಿಂಗ್ ಆಪ್ರೇಟಿಂಗ್ ಸಿಸ್ಟಮ್, ಮಲ್ಟಿ ಯೂಸರ್ ಆಪ್ರೇಟಿಂಗ್ ಸಿಸ್ಟಮ್. ಅಲ್ಲಿಯೂ ಟೈಮ್ ಕನ್ಸ್ಟೆಂಟ್ ಬರುತ್ತೆ. ಅವು ಎರಡೂ ಡಿಫ್ರೆನ್ಸ್ ಏನೋ, ಅದ್ರ ಕನ್ಫ್ಯೂಷನ್ಸ್ ಏನೋ, ಅದನ್ನು ಇನ್ನೊಂದು ಸಲ ಯಾವಾಗಲಾದರೂ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸದ್ಯಕ್ಕೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ವಿಚ್ ಕಾನ್ಸೆಪ್ಟ್ ಎನೇಬಲ್ಸ್ ಮಲ್ಟಿ ಟಾಸ್ಕಿಂಗ್? ಬ್ಯಾಚ್ ಪ್ರಾಸೆಸಿಂಗ್, ಟೈಮ್ ಸ್ಲೈಸಿಂಗ್, ಪೇಜಿಂಗ್ ಓನ್ಲಿ, ವರ್ಚುವಲ್ ಮೆಮೊರಿ. ಸೊ ಇಟ್ ಈಸ್ ಆಲ್ವೇಸ್ ಟೈಮ್ ಕ್ವಾಂಟಮ್ ಆರ್ ಟೈಮ್ ಸ್ಲೈಸಿಂಗ್. ಓಕೆ, ಕ್ವಶನ್ ನಂಬರ್ 4, which scheduling algorithm is most commonly associated with multitasking? First come first serve. As I have already told you, it is a non-preemptive. ನನ್ನ ವಿಡಿಯೋ ಕ್ಲಾಸಲ್ಲಿ ನೀವು ನೋಡಿದ್ರಿ ಅಂದರೆ ಸೊ ಕ್ಲಿಯರಾಗಿ ಈಸಿಲಿ ಅರ್ಥ ಆಗೋ ಥರ ಇದನ್ನ ಹೇಳ್ಕೊಟ್ಟಿದೆ. ನಾನ್ ಪ್ರಿಮಿಟಿವ್ ಅಂದರೆ ಏನು, ಪ್ರಿಮಿಟಿವ್ ಅಂದರೆ ಏನು ಅಂತ. ರೌಂಡ್ ರಾಬಿನ್. ಸೊ ರೌಂಡ್ ರಾಬಿನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಪ್ರಿಮಿಟಿವ್ ಟೈಪ್ ಅಲ್ಗೋರಿದಮ್. ದಿಸ್ ಈಸ್ ಕಾಲ್ಡ್ ಪ್ರಿಮಿಟಿವ್. ಇದು ಪ್ರಿಮಿಟಿವ್ ಟೈಪ್ ಅಲ್ಗೋರಿದಮ್. ಸೊ ಪ್ರಿಮಿಟಿವ್ ಅಂದರೆ ಏನು ಇಲ್ಲಿ ಹೇಳಿದೆ ನೋಡಿ. ಸ್ವಲ್ಪ ಹೊತ್ತು ಪ್ರಾಸೆಸ್ ರನ್ ಆಗೋದು, ಆಮೇಲೆ ರೆಡಿ ಕ್ಯೂಗೆ ಮತ್ತೆ ವಾಪಸ್ ಬರುತ್ತೆ. ಸ್ವಲ್ಪ ಹೊತ್ತು ರನ್ ಆಗುತ್ತೆ, ರೆಡಿ ಕ್ಯೂಗೆ ವಾಪಸ್ ಬರುತ್ತೆ, ಮತ್ತೆ ಕ್ಯೂವಲ್ಲಿ ವೇಟ್ ಮಾಡುತ್ತೆ, ಮತ್ತೆ ಅದರ ಟರ್ಮ್ದಾಗ ಸಿ ಪಿಗೆ ಹೋಗುತ್ತೆ, ಕ್ಯೂವಲ್ಲಿದೆ ಮತ್ತೆ ಸಿ ಪಿಗೆ ಹೋಗುತ್ತೆ, ಕ್ಯೂವಲ್ಲಿದೆ ಮತ್ತೆ ಸಿ ಪಿಗೆ ಹೋಗುತ್ತೆ. ಕಂಪ್ಲೀಟ್ ಆದರೆ ಹೊರಗಡೆ, ಕಂಪ್ಲೀಟ್ ಆಗದೆ ಇದ್ದರೆ ಮತ್ತೆ ಕ್ಯೂಗೆ. ಸೊ ಈ ಪ್ರಾಸೆಸ್ಗೆ ನಾವು ರೌಂಡ್ ರಾಬಿನ್ ಟೈಪ್ ಅಂತ ಕರಿತೀವಿ. ಸೊ ಆನ್ಸರ್ ಆಲ್ರೆಡಿ ಹೇಳಿಬಿಟ್ಟಿದ್ದೆ ನಾನು. ಸೊ ದಿಸ್ ಇಸ್ ಕಾಲ್ಡ್ ರೌಂಡ್ ರಾಬಿನ್. ಶಾರ್ಟೆಸ್ಟ್ ಜಾಬ್ ಫಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಏನೇನು ಎಕ್ಸ್ಪ್ಲೇನ್ ಮಾಡಿಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಿಯಾರಿಟಿ ಶೆಡ್ಯೂಲಿಂಗ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಸೊ ಆ್ಯಸ್ ಆಫ್ ನೌ ದ ಕರೆಕ್ಟ್ ಆನ್ಸರ್ ಈಸ್ ರೌಂಡ್ ರಾಬಿನ್. ಓಕೆ, ಕ್ವಶನ್ ನಂಬರ್ 5, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮಲ್ಟಿಟಾಸ್ಕಿಂಗ್? ಜನರೇಟಿಂಗ್ ಮಂತ್ಲಿ ಎಲೆಕ್ಟ್ರಿಸಿಟಿ ಬಿಲ್ಸ್ ಓವರ್ನೈಟ್, editing a document while downloading a file and listening to music, running a single payroll job, executing one program without interruption. ಇಲ್ಲಿ ಕ್ವಶನ್ ನೋಡಿದ ತಕ್ಷಣ ಅಥವಾ ಆಪ್ಷನ್ಸ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಸೊ ಒಂದೇ ಟೈಮಲ್ಲಿ ಮಲ್ಟಿಪಲ್ ವರ್ಕ್ ಆಗ್ತಾ ಇರಬೇಕು. ಇಲ್ಲಿ ನೋಡಿ, ಎಡಿಟಿಂಗ್ ಡಾಕ್ಯುಮೆಂಟ್ ವೈಲ್ ಡೌನ್ಲೋಡಿಂಗ್ ಎ ಫೈಲ್ ಆ್ಯಂಡ್ ಲಿಸ್ನಿಂಗ್ ಟು ಮ್ಯೂಸಿಕ್. ಅಫ್ಕೋರ್ಸ್ ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ಹೋಪ್ ಯು ಆರ್ ಗೆಟಿಂಗ್ ಇಟ್. ಓಕೆ, and the next question we are going to say, which of the following components is typically not found within a process control block? So many students will get in confusion these kind of questions. So I intentionally took these kind of questions because in your competitive exams like computer teacher recruitment, KSET NET, assistant professor, these kind of questions will be asked. So you already learned what is PCB. PCB is nothing but it is a process control block. I had clearly explained this, what is actually inside process control block. Please go and watch that video and come back to this. So PCB will be having many registers which are maybe general purpose registers.
it may be having a program counter, okay, like this. It may be having details of process ID, it may be having details of process state. So I have told all these things. So what happens, program counter, it is also register. Do remember this one, program counter is also a register. But what program counter stores, it stores the address. You always have to remember this, program counter stores address of what, address of next instruction, address of next instruction to be executed, next instruction to be executed. ಸೊ ನೀನು ಮುಂದೆ ಅಥವಾ ನೆಕ್ಸ್ಟ್ ಯಾವ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು ಅದೆಲ್ಲೋ ಒಂದು ಮೆಮರಿಯಲ್ಲಿ ಇರುತ್ತೆ, ಅದರ ಅಡ್ರೆಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಪ್ರೋಗ್ರಾಮ್ ಕೌಂಟ್ರಲ್ಲಿ ಸ್ಟೋರ್ ಆಗಿರುತ್ತೆ. ಈ ಪ್ರೋಗ್ರಾಮ್ ಕೌಂಟ್ರ್ ಎಲ್ಲಿರುತ್ತೆ ಅಂದರೆ ಪಿ ಸಿ ಬಿಯಲ್ಲೇ ಇರುತ್ತೆ. ಓಕೆ, ಅಕ್ಯುಮುಲೇಟರ್, ಜನರಲ್ ಪರ್ಪಸ್ ರಿಜಿಸ್ಟರ್ ಅದು ಕೂಡ ಪಿ ಸಿ ಬಿಯಲ್ಲೇ ಇರುತ್ತೆ, ಪ್ರಾಸೆಸ್ ಐ ಡಿ ಕೂಡ ಪಿ ಸಿ ಬಿಯಲ್ಲೇ ಇರುತ್ತೆ, ಪ್ರಾಸೆಸ್ ಸ್ಟೇಟ್ ಕೂಡ ಪಿ ಸಿ ಬಿಯಲ್ಲೇ ಇರುತ್ತೆ. ದೆನ್ ವಾಟ್ ಈಸ್ ದಿಸ್ ಪಿ ಸಿ ಬಿ? ಪಿ ಸಿ ಬಿ ಆ್ಯಕ್ಚುಲಿ ಏನು, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ವಾಟ್ ಈಸ್ ಪಿ ಸಿ ಬಿ ಆ್ಯಕ್ಚುಲಿ, but one more time I would like to recall it. PCB is nothing but it is actually data structure. ಇದನ್ನು ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಆ ವಿಡಿಯೋನ ಕಂಪ್ಲೀಟ್ ಮಾಡಿಕೊಂಡು ಇದನ್ನು ನೋಡಿದರೆ ಈಸಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಓಕೆ, ಬಟ್ ಇಲ್ಲಿ ಗ್ಲೋಬಲ್ ಸಿಸ್ಟಮ್ ವೇರಿಯೇಬಲ್ ಅಂತ ಒಂದು ಆಪ್ಷನ್ ಇದೆ. ಗ್ಲೋಬಲ್ ಸಿಸ್ಟಮ್ ವೇರಿಯೇಬಲ್ ಅಂದರೆ ಏನಿಲ್ಲಿ, ಅದು ಪಿ ಸಿ ಬಿಯಲ್ಲಿ ಇರೋದಿಲ್ಲ, ಅದು ಮೆಮ್ರಿಯಲ್ಲಿ ಇರುತ್ತೆ. ಹೌದು, ಮೆಮ್ರಿಯಲ್ಲಿ ಇರುತ್ತೆ ಅದು ರ್ಯಾಮಲ್ಲಿ. ಸೊ ಈ ರ್ಯಾಮ್ ಇದು ಯಾವ ರೀತಿ ಅಂತ ಅಂದ್ಕೊಂಡ್ಬಿಡಿ ನೀವು, ಸಿ ಪ್ರೋಗ್ರಾಮಿಂಗ್, C++ ಅಥವಾ ಜಾವಾ ಪ್ರೋಗ್ರಾಮಲ್ಲಿ ಇನ್ಕ್ಲೂಡಿಂಗ್ ಪೈಥಾನ್ ಆಲ್ಸೋ, ಇವೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನೀವು ಲೋಕಲ್ ವೇರಿಯೇಬಲ್ ಮತ್ತು ಗ್ಲೋಬಲ್ ವೇರಿಯೇಬಲ್ ಬಗ್ಗೆ ಅರ್ಥ ಮಾಡ್ಕೊಂಡಿರ್ತೀರಿ. ಸೊ ಗ್ಲೋಬಲ್ ವೇರಿಯೇಬಲ್ ಸ್ಕೋಪು ಥ್ರೂಔಟ್ ದ ಪ್ರೋಗ್ರಾಮ್ ಇರುತ್ತೆ, ಲೋಕಲ್ ವೇರಿಯೇಬಲ್ ಸ್ಕೋಪ್ ಎಲ್ಲಿವರೆಗೂ ಇರುತ್ತೆ, ಅದು ಯಾವ ಬ್ಲಾಕಲ್ಲಿ ಡಿಫೈನ್ ಆಗಿದೆ ಅಲ್ಲಿ ಮಾತ್ರ ಅದರ ಲೈಫ್ ಇರುತ್ತೆ. ಇದೇ ರೀತಿ ಈ ಗ್ಲೋಬಲ್ ಸಿಸ್ಟಮ್ ವೇರಿಯೇಬಲ್ ಏನಿದೆ, ಗ್ಲೋಬಲ್ ಸಿಸ್ಟಮ್ ಅಂತ ಒಂದು ಮೆಮರಿ ಇದೆ. ಸೊ ಆ ಮೆಮರಿ ಇದು, ಆ ಮೆಮರಿಲಿರೋ ಎಲ್ಲ ಡೇಟಾ ಥ್ರೂಔಟ್ ದ ಪ್ರಾಸೆಸ್ ಎಲ್ಲ ಕಡೆ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಅರ್ಥ ಮಾಡ್ಕೋಬೇಕು ನೀವು. ಹಾಗಾಗಿ ಈ ಗ್ಲೋಬಲ್ ಸಿಸ್ಟಮ್ ವೇರಿಯೇಬಲ್ ಅನ್ನೋದು ಪರ್ಟಿಕ್ಯುಲರಾಗಿ ಪಿ ಸಿ ಬಿಯಲ್ಲೇ ಇರೋದಿಲ್ಲ, ಅದು ಮೆಮರಿಯಲ್ಲಿ ಇರುತ್ತೆ. ಓಕೆ, ದೆನ್ ದಿಸ್ ಈಸ್ ದ ರೈಟ್ ಆನ್ಸರ್, ಗ್ಲೋಬಲ್ ಸಿಸ್ಟಮ್ ವೇರಿಯೇಬಲ್ಸ್. ಸಿ ಪಿ ಯು ರಿಜಿಸ್ಟರ್ ಪಿ ಸಿ ಬಿಯಲ್ಲೇ ಇರುತ್ತೆ, ಪ್ರೋಗ್ರಾಮ್ ಕೌಂಟ್ರ್ ಇರುತ್ತೆ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಪ್ರೋಗ್ರಾಮ್ ಕೌಂಟ್ರ್ ಅಂದರೆ ಏನು ಅಂತ. ಪ್ರಾಸೆಸ್ ಸ್ಟೇಟ್, ಇಲ್ಲಿ ಪ್ರಾಸೆಸ್ ಸ್ಟೇಟ್ ಅಂದರೆ ದೇರ್ ಆರ್ ಡಿಫ್ರೆಂಟ್ ಸ್ಟೇಟ್ಸ್, ಯು ಹ್ಯಾವ್ ಸ್ಟಡಿಡ್ ದಟ್, ನ್ಯೂ, ರೆಡಿ, ರನ್ನಿಂಗ್, ಟರ್ಮಿನೇಟೆಡ್, ಸಸ್ಪೆಂಡೆಡ್ ಅಥವಾ ವೇಟ್. ಓಕೆ, ಸೊ ಈ ರೀತಿ ಎಲ್ಲ ಸ್ಟೇಟ್ಸ್ ಬಗ್ಗೆ ಡೀಟೇಲಾಗಿ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಆ ವಿಡಿಯೋ ಒಂದ್ಸಲ ನೋಡಿ ನೋಟ್ಸನ್ನು ಮಾಡ್ಕೋಬೇಕು. ಕ್ವಶನ್ ನಂಬರ್ 2, ವಿಚ್ ಶೆಡ್ಯೂಲರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ದ ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್? ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಈಸಿ ವೇದಲ್ಲಿ ಆಲ್ರೆಡಿ ನಾನು ಮಾತಾಡಿದ್ದೀನಿ, ಪ್ರೀವಿಯಸ್ ವಿಡಿಯೋ ಕಂಟೆಂಟಲ್ಲಿ ಅದು ಇದೆ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೋಡ್ಕೊಳ್ಳಿ. ಸೊ ಇಲ್ಲಿ ಮಲ್ಟಿ ಪ್ರೋಗ್ರಾಮಿಂಗ್ ಅಂದರೆ ಸಾಧ್ಯ ಆದಷ್ಟು ಸೆಕೆಂಡರಿ ಮೆಮರಿಯಲ್ಲಿರುವಂತಹ ಪ್ರಾಸೆಸ್ಗಳನ್ನು ತೊಗೊಂಡು ಬಂದು ಮೇನ್ ಮೆಮರಿಗೆ ಹಾಕಬೇಕು. ಸೊ ಎಷ್ಟು ತೊಗೊಂಡು ಬರ್ತೀವೋ ಅದಕ್ಕೆ ನಾವು ಡಿಗ್ರಿ ಆಫ್ ಮಲ್ಟಿ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಸೊ ಇದಕ್ಕೆ ರಿಲೇಟೆಡ್ ಇರೋ ಶೆಡ್ಯೂಲರ್ ಯಾವುದು ಅಂತ ಕೇಳಿದರೆ ದಟ್ ಈಸ್ ಕಾಲ್ಡ್ ಲಾಂಗ್ ಟರ್ಮ್ ಶೆಡ್ಯೂಲರ್. ಸೊ ಐ ಹ್ಯಾವ್ ಟೋಲ್ಡ್ ವಿತ್ ಆಲ್ ದ ಡಯಾಗ್ರಾಮ್ಸ್, ಲಾಂಗ್ ಟರ್ಮ್ ಶೆಡ್ಯೂಲರ್ ಎಲ್ಲಿ ವರ್ಕ್ ಆಗುತ್ತೆ, ಶಾರ್ಟ್ ಟರ್ಮ್ ಎಲ್ಲಿ ವರ್ಕ್ ಆಗುತ್ತೆ, ಮೀಡಿಯಮ್ ಟರ್ಮ್ ಎಲ್ಲಿ ವರ್ಕ್ ಆಗುತ್ತೆ. ಸೊ ಇದನ್ನೆಲ್ಲ ಡೀಟೇಲಾಗಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಒಂದು ಸಲ ಆ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಓಕೆ, ದೆನ್ ಐಒ ಶೆಡ್ಯೂಲರ್ ಅಂತ ಇದೆ, ಈ ರೀತಿ ಒಂದು ಶೆಡ್ಯೂಲರ್ ಇಲ್ಲ. ಶಾರ್ಟ್ ಟರ್ಮ್ ಶೆಡ್ಯೂಲರ್ ಇದೆ, ಬಟ್ ಈ ಆನ್ಸರ್ಗೆ ಸರಿಯಾದ ಆನ್ಸರ್ ಇದಲ್ಲ, ಸಾರಿ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಅಲ್ಲ. ಕ್ವಶನ್ ನಂಬರ್ 3, ಇನ್ ಟರ್ಮ್ಸ್ ಆಫ್ ಎಕ್ಸಿಕ್ಯೂಷನ್ ಫ್ರೀಕ್ವೆನ್ಸಿ ಆ್ಯಂಡ್ ಸ್ಪೀಡ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ರಿಗಾರ್ಡಿಂಗ್ ಆಪರೇಟಿಂಗ್ ಸಿಸ್ಟಮ್ ಶೆಡ್ಯೂಲರ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ಏನಿದೆ ಅಂದರೆ ಲಾಂಗ್ ಟರ್ಮ್ ಈಸ್ ಅ ಫಾಸ್ಟರ್ ದ್ಯಾನ್ ಶಾರ್ಟ್ ಟರ್ಮ್, ಶಾರ್ಟ್ ಟರ್ಮ್ ಈಸ್ ಅ ಫಾಸ್ಟೆಸ್ಟ್, ಮೀಡಿಯಮ್ ಟರ್ಮ್ ಈಸ್ ಅ ಫಾಸ್ಟೆಸ್ಟ್, ಆಲ್ ಶೆಡ್ಯೂಲರ್ಸ್ ರನ್ ಆಟ್ ಈಕ್ವಲ್ ಸ್ಪೀಡ್. ಇದು ಆಗೋದಿಲ್ಲ. ಮತ್ತು ಇದನ್ನು ಸರ್ ಫಾಸ್ಟ್ ಶೆಡ್ಯೂಲರ್ ಯಾವುದು, ಅದನ್ನು ಯಾವ ರೀತಿ ನೆನಪಿಟ್ಕೊಳ್ಳೋದು? ಸೊ ಇದನ್ನು ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲಿ ಸೆಕೆಂಡರಿ ಮೆಮರಿ ಜೊತೆ ಇಂಟ್ರ್ಯಾಕ್ಷನ್ ಬರುತ್ತೋ ಅಲ್ಲಿ ಸ್ಲೋ ಆಗುತ್ತೆ, ಬಿಕಾಸ್ ಸೆಕೆಂಡರಿ ಮೆಮರಿ ಇಸ್ ಆಲ್ವೇಸ್ ಸ್ಲೋವರ್ ದ್ಯಾನ್ ಮೇನ್ ಮೆಮರಿ, ಕ್ಯಾಶ್ ಮೆಮರಿ, ರಿಜಿಸ್ಟರ್ ಮೆಮರಿ. ಹಾಗಂದರೆ ಶಾರ್ಟ್ ಟರ್ಮ್ ಶೆಡ್ಯೂಲರೇ ಲಾಂಗ್ ಟರ್ಮ್ ಶೆಡ್ಯೂಲರನ್ನು ನೀವು ನೋಡ್ತಾ ಹೋದರೆ, ಲಾಂಗ್ ಟರ್ಮ್ ಶೆಡ್ಯೂಲರ್ ಏನು ಮಾಡುತ್ತೆ ಅಂದರೆ ಸೆಕೆಂಡರಿ ಮೆಮರಿಯಲ್ಲಿರೋ
ಪ್ರಾಸೆಸ್ಗಳನ್ನು ತೊಗೊಂಡು ಬಂದು ಮೇನ್ ಮೆಮರಿಗೆ ಕೊಡೋ ಕೆಲಸ ಯಾವುದು ಮಾಡುತ್ತೆ, ಲಾಂಗ್ ಟರ್ಮ್ ಶೆಡ್ಯೂಲರ್. ಸೊ ಸೆಕೆಂಡರಿ ಮೆಮರಿಯಲ್ಲಿ ಕಾನ್ಸೆಪ್ಟ್ ಬಂತಲ್ವ, ಆಬ್ವಿಯಸ್ಲಿ ಸ್ವಲ್ಪ ಸ್ಲೋ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಶಾರ್ಟ್ ಟರ್ಮ್ ಏನು ಮಾಡುತ್ತೆ, ರೆಡಿ ಕ್ಯೂವಲ್ಲಿರೋ ಪ್ರಾಸೆಸ್ಸನ್ನು ಸಿ ಪಿ ಯುಗೆ ಕೊಡುತ್ತೆ. ಸೊ ರೆಡಿ ಕ್ಯೂ ಅಂದರೆ ಇಲ್ಲಿ ಏನು, ಇಂಡೈರೆಕ್ಟ್ಲಿ ರ್ಯಾಮ್. ಸಿ ಪಿ ಯು ಇಸ್ ಆಲ್ವೇಸ್ ಫಾಸ್ಟೆಸ್ಟ್. ಸೊ ರ್ಯಾಮಿಂದ ಸಿ ಪಿ ಯುಗೆ ಡೇಟಾ ಕೊಡುತ್ತೆ, ಅಷ್ಟೇ ಫಾಸ್ಟಾಗಿ ಡೇಟಾ ವಾಪಸ್ ರ್ಯಾಮ್ಗೆ ಕೂಡ ಬರುತ್ತೆ. ಇದು ಕಂಟೆಕ್ಸ್ಟ್ ಸ್ವಿಚಿಂಗ್ ಬಗ್ಗೆ ಮಾತಾಡಿದ್ದೆ ನಾನು. ಬಟ್ ಸೊ ಇಲ್ಲಿ ತುಂಬ ಸ್ಪೀಡಾಗಿ ವರ್ಕ್ ನಡೆಯುತ್ತೆ. ಇನ್ನೊಂದು ಮೀಡಿಯಮ್ ಟರ್ಮ್ ಶೆಡ್ಯೂಲರ್ ಏನು ಮಾಡುತ್ತೆ, ಸಸ್ಪೆಂಡೆಡ್ ವೇಟ್ ಮತ್ತು ಸಸ್ಪೆಂಡೆಡ್ ರೆಡಿ. ಅಂದರೆ ರ್ಯಾಮಲ್ಲಿತ್ತು, ರೆಡಿ ಕ್ಯೂವಲ್ಲಿತ್ತು, ಎಕ್ಸಿಕ್ಯೂಟ್ ಆಯಿತು, ವಾಪಸ್ ಬಂತು. ಸೊ ಆ ಮೆಮರಿ ಫುಲ್ ಆಗಿದ್ದರೆ ಅದನ್ನು ತೆಗೆದು ಮತ್ತೆ ವಾಪಸ್ಸು ಸೆಕೆಂಡರಿ ಮೆಮರಿಗೆ ಕಳಿಸ್ಕೊಡ್ತೀವಿ. ಇದಕ್ಕೆ ನಾವು ಸ್ವ್ಯಾಪ್ ಔಟ್ ಅಂತ ಕರಿತೀವಿ. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ವ್ಯಾಪ್ ಔಟ್, ಸೆಕೆಂಡರಿ ಮೆಮರಿಗೆ ಪ್ರಾಸೆಸನ್ನು ವಾಪಸ್ ಕಳಿಸ್ತೀವಿ. ಕೆಲವು ಸಲ ಸೆಕೆಂಡರಿ ಮೆಮರಿಯಿಂದ ಮತ್ತೆ ವಾಪಸ್ ರೆಡಿ ಕ್ಯೂಗೆ ತೊಗೊಂಡು ಕೂಡ ಬರ್ತೀವಿ, ಅದಕ್ಕೆ ನಾವು ಸ್ವ್ಯಾಪ್ ಇನ್ ಅಂತ ಕರಿತೀವಿ. ಬಟ್ ಇಲ್ಲಿ ಸೆಕೆಂಡರಿ ಮೆಮರಿ ಜೊತೆ ಇಂಟ್ರಾಕ್ಷನ್ ಬಂದ ಮೇಲೆ ಆಬ್ವಿಯಸ್ಲಿ ಅದು ಸ್ಲೋ ಆಯಿತು. ಸೊ ಇಲ್ಲಿ ಫಾಸ್ಟೆಸ್ಟ್ ಯಾವುದು ಅಂತ ಕೇಳಿದರೆ ದಟ್ ಈಸ್ ಶಾರ್ಟ್ ಟರ್ಮ್ ಈಸ್ ದ ಫಾಸ್ಟೆಸ್ಟ್. ಓಕೆ, ಸೊ ಒನ್ ಮೋರ್ ಕ್ವೆಶನ್ ಫಾರ್ ಯು. ಸೊ ಔಟ್ ಆಫ್ ಆಲ್ ತ್ರೀ, ಓಕೆ, ನೀವು ಈ ರೀತಿ ಆನ್ಸರ್ ಮಾಡಬೇಕು ನನಗೆ. ಫಾಸ್ಟೆಸ್ಟ್ ಯಾವುದು, ಸ್ವಲ್ಪ ಸ್ಲೋವೆಸ್ಟ್ ಯಾವುದು, ಸ್ವಲ್ಪ ಸ್ಲೋವರ್ ಯಾವುದು, ಸ್ಲೋವೆಸ್ಟ್ ಯಾವುದು, ಈ ಮೂರಲ್ಲಿ. ಸೊ ಯು ಆನ್ಸರ್ ದಿಸ್. ಯೂಶ್ವಲಿ ಭಾಳಷ್ಟು ಸಲ ನಾನು ನೋಡಿದ್ದೀನಿ ಕೆಸೆಟ್ ಮತ್ತು ನೆಟ್ ಅಲ್ಲೂ ಕೂಡ ಈ ರೀತಿ ಸಿಂಬಾಲಿಕಲ್ ರಿಪ್ರೆಸೆಂಟ್ ಮಾಡಿ ಶೆಡ್ಯೂಲರ್ಸ್ಗಳನ್ನ ಪ್ರೆಸೆಂಟ್ ಮಾಡಿರ್ತಾರೆ. ಸೊ ಯಾವುದು ಫಾಸ್ಟೆಸ್ಟ್, ಯಾವುದು ಸ್ಲೋವೆಸ್ಟ್, ಸೊ ಅದನ್ನು ಈ ಅಕಾರ್ಡಿಂಗ್ಲಿ ಸಿಂಬಾಲಿಕಲ್ ಫಾರ್ಮ್ ಯು ಕಮೆಂಟ್ ಆನ್ ದಿಸ್ ವಿಡಿಯೋ. Question number 4. A medium term scheduler is primarily associated with which of the following operation? So medium term scheduler ಯಾವುದು ಜೊತೆ ಅಸೋಸಿಯೇಟ್ ಆಗಿದೆ ಅಂತ ಕೇಳಿದ್ದಾರೆ. ಇಂಟ್ರಪ್ಟ್ ಹ್ಯಾಂಡ್ಲಿಂಗ್, ಸ್ವ್ಯಾಪಿಂಗ್, ಜಾಬ್ ಅಡ್ಮಿಷನ್, ಕಂಟೆಕ್ಸ್ಟ್ ಸ್ವಿಚಿಂಗ್. ಇಲ್ಲಿ ಇಂಟ್ರಪ್ಟ್ ಹ್ಯಾಂಡ್ಲಿಂಗ್ ಇಟ್ ಈಸ್ ಅ ವರ್ಕ್ ಆಫ್ ಇಂಟ್ರಪ್ಟ್ ಹ್ಯಾಂಡ್ಲರ್ಸ್ ಅಂತ ಬರುತ್ತೆ. ಇದು ಓ ಎಸ್ ಅಲ್ಲೇ ಇರುತ್ತೆ, ಇಂಟ್ರಪ್ಟ್ ಹ್ಯಾಂಡ್ಲರ್ಸ್ ಪ್ಲಸ್ ಆರ್ಕಿಟೆಕ್ಚರ್ ಡಿಸೈನ್. ಸೊ ಇದರಿಂದ ಇಂಟ್ರಪ್ಟ್ ಹ್ಯಾಂಡಲ್ ಓ ಎಸ್ ಮಾಡುತ್ತೆ. ಸ್ವ್ಯಾಪಿಂಗ್ ಅಂದರೆ ಏನು, ಆಗಲೇ ಹೇಳಿದ್ನಲ್ಲ, ರೆಡಿ ಕ್ಯೂವಲ್ಲಿರೋದನ್ನು ಅಥವಾ ಸಸ್ಪೆಂಡೆಡ್ ಬ್ಲಾಕಲ್ಲಿರೋದನ್ನು ತೆಗೆದು ಸೆಕೆಂಡರಿ ಮೆಮರಿಗೆ ವಾಪಸ್ ಕಳಿಸೋದು ಸ್ವ್ಯಾಪ್ ಔಟ್, ಸೆಕೆಂಡರಿ ಮೆಮರಿಯಿಂದ ಮತ್ತೆ ವಾಪಸ್ ತೊಗೊಂಡು ಬರೋದು ಸ್ವ್ಯಾಪ್ ಇನ್. ಸೊ ಈ ಕೆಲಸ ಮಾಡೋ ಶೆಡ್ಯೂಲರ್ ಯಾವುದೇ MTS, ಮೀಡಿಯಮ್ ಟರ್ಮ್ ಶೆಡ್ಯೂಲರ್. ಜಾಬ್ ಅಡ್ಮಿಷನ್ ಕೆಲಸ ಯಾವುದ್ರದ್ದು, ಇದು ಲಾಂಗ್ ಟರ್ಮ್ ಶೆಡ್ಯೂಲರ್. ಜಾಬ್ ಅಡ್ಮಿಷನ್ ಮೀನ್ಸ್ ಆಲ್ರೆಡಿ ಹೇಳಿದ್ದೀನಿ ನೋಡಿ, ನಾನು ಜಾಬ್ ಶೆಡ್ಯೂಲರ್ ಅಂತ ಕೂಡ ಕರಿತೀವಿ ಲಾಂಗ್ ಟರ್ಮ್ ಶೆಡ್ಯೂಲರ್ಗೆ ಅಂತ. ಜಾಬ್ ಅಡ್ಮಿಷನ್ ಅಂದರೆ ಪ್ರಾಸೆಸನ್ನು ತೊಗೊಂಡು ಬಂದು ಮೇನ್ ಮೆಮ್ರಿಗೆ ಕೊಡೋದು. ಕಂಟೆಕ್ಸ್ಟ್ ಸ್ವಿಚಿಂಗ್, ಸೊ ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್, ರೀಸೆಂಟಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದೆ. ಸೊ ಇನ್ನು ಕ್ವಶನ್ ನಂಬರ್ 5ಗೆ ನಾನು ಹೋಗ್ತೇನೆ. ಕ್ವಶನ್ ನಂಬರ್ 5, ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಲಾಂಗ್ ಟರ್ಮ್ ಶೆಡ್ಯೂಲರ್ ವೆನ್ ಸೆಲೆಕ್ಟಿಂಗ್ ಪ್ರಾಸೆಸಸ್ ಫಾರ್ ದ ಸಿಸ್ಟಮ್? ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂತ ಕೇಳಿದ್ದಾರೆ. ಮಲ್ಟಿ ಪ್ರೋಗ್ರಾಮಿಂಗ್ ಬಗ್ಗೆ ನೀವು ಆಲ್ರೆಡಿ ಕಲಿತೇ ಇರ್ತೀರಿ, ಇಲ್ಲಿ ಆನ್ಸರ್ ಕೂಡ ಹಾಕಿದ್ದೀನಿ ನಾನು. ದ ಲಾಂಗ್ ಟರ್ಮ್ ಶೆಡ್ಯೂಲರ್ ಏಮ್ಸ್ ಫಾರ್ ಬ್ಯಾಲೆನ್ಸ್ ಬಿಟ್ವೀನ್ IO ಬೌಂಡ್ ಆ್ಯಂಡ್ CPU ಬೌಂಡ್. ಸೊ ನೀವು ಏನು ಅರ್ಥ ಮಾಡ್ಕೊಳ್ಳಿ ಅಂದರೆ, ಇದು ಯೂಶ್ವಲಿ ಏನು ಮಾಡುತ್ತೆ ಅಂದರೆ ಮಿಕ್ಸ್ ಮಾಡುತ್ತೆ. ಏನನ್ನು ಮಿಕ್ಸ್ ಮಾಡುತ್ತೆ, IO ಬೌಂಡ್ ಪ್ರಾಸೆಸನ್ನು ಪ್ಲಸ್ ಇನ್ನೊಂದು ಯಾವುದು CPU ಬೌಂಡ್ ಪ್ರಾಸೆಸನ್ನು ಮಿಕ್ಸ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ಕೂಡ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. IO ಬೌಂಡ್ ಅಂದರೆ ಕೆಲವು ಪ್ರಾಸೆಸ್ಗಳು CPU ಅಲ್ಲಿರೋದಕ್ಕಿಂತ ಜಾಸ್ತಿ IO ಆಪರೇಷನನ್ನು ಮಾಡಬೇಕು, ಆ ರೀತಿ ಕೆಲಸ ಇರುತ್ತೆ. ಕೆಲವು ಪ್ರಾಸೆಸ್ಗಳು ಯಾವ ರೀತಿ ಇರುತ್ತೆ ಅಂದರೆ ಜಾಸ್ತಿ ಹೊತ್ತು CPU ಅಲ್ಲೇ ವರ್ಕ್ ಮಾಡುತ್ತೆ, ಸ್ವಲ್ಪ ಟೈಮ್ ಬೇಕಿದ್ರೆ IO ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿಕೊಳ್ಳುತ್ತೆ. ಸೊ CPU ಅಲ್ಲೇ ಜಾಸ್ತಿ ಹೊತ್ತು ಇರುವಂಥ ಪ್ರಾಸೆಸ್ಗಳೆಲ್ಲವೂ CPU ಬೌಂಡ್, ಜಾಸ್ತಿ ಹೊತ್ತು IO ಆಪರೇಷನ್ ಮಾಡ್ತಿರೋ ಪ್ರಾಸೆಸ್ಗಳೆಲ್ಲವೂ IO ಬೌಂಡ್. ಬಟ್ ಇಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ, ಜಾಸ್ತಿ IO ಬೌಂಡ್ ಪ್ರಾಸೆಸನ್ನು ತೊಗೊಂಡ್ರೆ ಐಡಲ್ ಸ್ಟೇಟ್ ಜಾಸ್ತಿ ಆಗುತ್ತೆ, ವೇಟಿಂಗ್ ಟೈಮ್ ಜಾಸ್ತಿ ಆಗುತ್ತೆ. ಜಾಸ್ತಿ CPU ಬೌಂಡ್ ಪ್ರಾಸೆಸ್ ತೊಗೊಂಡ್ರೆ ರೆಸ್ಪಾನ್ಸ್ ಟೈಮ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಅದು ಮಿಕ್ಸ್ ಮಾಡಬೇಕು, ಬ್ಯಾಲೆನ್ಸ್ ಆಗೋ ಥರ ಮಾಡಬೇಕು. ಈ ಬ್ಯಾಲೆನ್ಸ್ ಮಾಡೋದಕ್ಕೆ ಅದು ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಯಾವ ಶೆಡ್ಯೂಲರ್ ಅಂತ ಕೇಳಿದರೆ ದಟ್ ಈಸ್ ಕಾಲ್ಡ್ ಲಾಂಗ್ ಟರ್ಮ್ ಶೆಡ್ಯೂಲರ್. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಹೋಪ್ ಯು ಹ್ಯಾವ್ ಗಾಟ್ ಆಲ್ ದ ಆನ್ಸರ್ಸ್. Okay, again I have revised all the concept whatever we have discussed till now. Okay, so wait for the next video. As soon I am trying to bring one more informative video which is
ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಥ್ಯಾಂಕ್ ಯು.